ಎಲ್ಲೋ ಒಂದು ಕಡೆ ಕೇಂಡಾಂಗೆ ನೆನ್ಪು. ನಾವು ಹೋಗಿ ಅನ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗಕ್ಕಾತಿಲ್ಲ. ದೇವ್ರು ನಮ್ಮನ್ನ ಯಾವಾಗ ಕರ್ಸ್ಕಂದ್ರೆ ಆಗ ನಾವು ದೇವಸ್ಥಾನಕ್ಕೆ ಹೋಗಕ್ಕಾತ್ ಅಂತ. ಇದು ನಿಜ ಅನ್ಸುತ್ತೆ. ಈ ವರ್ಷ ನಾನು ಇಂಥದ್ದೊಂದು ಪವಿತ್ರ ಕ್ಷೇತ್ರಕ್ಕೆ ಬರ್ತೆ ಅಂತ ಕನಸಲ್ಲೂ ಅನ್ಕೊಂಡಿರಲ್ಲ. ಆದರೆ ದೇವ್ರು ಕರ್ಸ್ಕೊಂಡ. ಹೌದು, ನಾವು ಬಂದಿದ್ದು ಮಂತ್ರಾಲಯಕ್ಕೆ. ಅದೆಷ್ಟು ಜನರ ಕನಸು. ಒಂದು ಸಲ ಮಂತ್ರಾಲಯಕ್ಕೆ ಹೋಯ್ಕೆ, ರಾಯರ ದರ್ಶನ ಮಾಡಕ್ಕೆ, ಸ್ವಲ್ಪ ಹೊತ್ತು ಅವ್ರ ಸನ್ನಿಧಾನದಲ್ಲಿ ಕೂತ್ಕೊಳಕ್ಕೆ, ಇನ್ನೂ ಹೀಗೆ ತುಂಬ ಕನಸಿರುತ್ತೆ. ಈ ಭಾಗ್ಯ ಈ ವರ್ಷ ನಂಗೆ ಅನ್ಕೊಂಡೆ ಸಿಕ್ತಂತ ಹೇಳೋಕೆ ತುಂಬ ಖುಷಿ ಆಗುತ್ತೆ. ನನ್ನ ಲೈಫಲ್ಲೇ ನಾನು ಇಷ್ಟು ದೂರ ಟ್ರಾವೆಲ್ ಮಾಡಿದ್ದು ಇದೇ ಫಸ್ಟ್ ಅನ್ನೋದು ಒಂದು ವಿಶೇಷ. ಆದರೆ ಇಂಥದ್ದೊಂದು ಪುಣ್ಯಸ್ಥಾನ ಕಾಮಕ್ಕೆ ಸಿಕ್ತು ಅನ್ನೋದು ಇನ್ನೊಂದು ವಿಶೇಷ. ದೇವಸ್ಥಾನಕ್ಕೆ ಎಂಟ್ರಿ ಆತಿದ್ದಂಗೆ ಒಂದು ವಿಶಾಲವಾದ ಆವರಣ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಮುದ್ರೆ ಹಚ್ಚೋದನ್ನು ಬದುಕಾಗಿಸ್ಕೊಂಡವ್ರು ಒಂದು ಕಡೆ ಆರೆ, ಗಂಧ ಹಾಕೋರು ಇನ್ನೊಂದು ಕಡೆ, ಹೊಟ್ಟೆಪಾಡಿಗಾಗಿ ಮಕ್ಕಳನ್ನ ಬಗ್ಲಂಗೆ ಇಟ್ಕೊಂಡು ದುಡಿಯೋರು ಮತ್ತೊಂದು ಕಡೆ, ಹೂ ಮಾರೋರು, ದೇವ್ರ ಫೋಟೋ ಮಾರೋರು, ಪಂಚಮುಖಿ ಟೆಂಪಲ್ಗೆ ಕರ್ಕೊಂಡು ಹೋತವ್ರು ನಮ್ಮ ಗಾಡಿಗೆ ಬನ್ನಿ ಅಂತ ಕರೆಯೋರು. ಇವ್ರನ್ನೆಲ್ಲ ದಾಟಿ ಮುಂದೆ ಅಲ್ಲೇ ಇದ್ದು ಸೇವಾ ಕೌಂಟ್ರಂಗೆ ಸೇವೆ ಬರೆಸಿ ಒಳಗೆ ಬಂದರೆ ಜಗತ್ತಿನ ಅತ್ಯಂತ ನೆಮ್ಮದಿಯ ಜಾಗ ಅದೇ ರಾಯರ ದರ್ಶನ. ದರ್ಶನಕ್ಕೆ ಒಳಗೆ ಬಂದರೆ ಲೈನಂಗೆ ಹೋಗಿ ಮೊದ್ದು ಕಂಡಿದ್ದು ಬೃಂದಾವನ. ಮನ್ಸಂಗೆ ಏನಾರು ಆಸೆ ಇದ್ದರೆ ಇಲ್ಲಿ ಬೇಡ್ಕೊಂಡ್ರೆ ಈಡೇರುತ್ತಂತ ಹೇಳೋದು ಕೇಳಿದೆ. ಅದೇ ಲೈನಂಗೆ ಮುಂದೆ ಬಂದರೆ ರಾಯರ ಮೂರ್ತಿ. ಹೀಗೆ ಒಂದು ಸುತ್ತ ಬಂದು ಅಲ್ಲೇ ಬದಿಲಿ ಮಂತ್ರಾಕ್ಷತೆ ಕೊಡ್ತಿದ್ದು ತಕೊಂಡು ಮತ್ತೂ ಒಂದು ಸಲ ರಾಯರನ್ನ ಕಾಂಬ ಅಂತ ಮನ್ಸಾಯಿ ಇನ್ನೊಂದು ಸಲ ದರ್ಶನ ಮಾಡ್ಕೊಂಡು ಪ್ರಸಾದ ತಕ್ಕಂತು. ರಾಯರ ಅನುಗ್ರಹನೋ ಏನೋ ಹೇಳುವಷ್ಟೇನು ಜನ ಇಲ್ಲ. ಒಳ್ಳೆ ರೀತಿಯಲ್ಲಿ ರಾಯರ ದರ್ಶನ ಆಯಿತು. ಇವತ್ತಿನ ದಿನದಲ್ಲಿ ರಾಯರ ಭಕ್ತರು ಯಾರಿಲ್ಲ. ಉರುಳು ಸೇವೆ ಮಾಡೋರು, ಹೆಜ್ಜೆ ನಮಸ್ಕಾರ ಹಾಕೋರು, ಚಕ್ರಮುಟೆ ಕುತ್ಕೊಂಡು ಧ್ಯಾನ ಮಾಡೋರನ್ನ ಕಾಂಬತಿಗೆ ರಾಯರ ಮಹಿಮೆನೇ ಮಾತಲ್ಲಿ ಹೇಳೋಕೆ ಆತಿಲ್ಲ ಅಂತ ಅನ್ಸುತ್ತೆ. ಮಂತ್ರಾಲಯ ಸ್ವಲ್ಪ ದೂರದಲ್ಲೇ ರಾಯರ್ ಏಕಶಿಲಾ ಬೃಂದಾವನ ಇತ್ತು. ರಾಯರ್ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ್ ಊರಿದು. ಇದೊಂಥರ ರಾಯರ್ ತಪೋಭೂಮಿ ಇದ್ದಂಗೆ. ಸುತ್ತಲೂ ತುಂಗೆ ಇಲ್ಲಿ ಮೈ ತುಂಬಿ ಹರಿತಾಳೆ. ಇಲ್ಲಿನ ಸ್ಥಳದ ಐತಿಹ್ಯ ಕೇಂಬತ್ತಿಗೆ ಮೈ ಜುಮ್ಮ ಅನ್ಸುತ್ತೆ. ಭಟ್ರು ಹೇಳಿದ ಬೆಂಕಿ ಇಲ್ಲದೆ ಅಕ್ಕಿ ಅನ್ನ ಆದ ಕತೆ ಅಂತೂ ನಂಗೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಇದು ಬಿಚ್ಚಾಲೆ. ತುಂಗಭದ್ರೆ ಇಲ್ಲಿ ಮೈ ತುಂಬಿ ಹರಿತಾಳೆ. ರಾಯರ್ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ್ ಊರಿದು. ಇದೊಂಥರ ರಾಯರ್ ತಪೋಭೂಮಿ ಅಂದ್ರೂ ತಪ್ಪಿಲ್ಲ. ರಾಯರಿಗೆ ಬೇಳೆ ಚಟ್ನಿ ಇಷ್ಟ ಅಂತ ಅಪ್ಪಣ್ಣಾಚಾರ್ಯರ್ ಕೈಯಂಗೆ ರುಬ್ಬಿ ಚಟ್ನಿ ಮಾಡ್ತಿದ್ದೀರಂತೆ. ಅದಕ್ಕೆ ಬಳಸ್ತಿದ್ದ ಒರಳ್ಕಲ್ ಇದೆ. ಇಲ್ಲಿ ನಾವು ಮಂಚಲಮ್ಮ ದೇವಸ್ಥಾನದ ಜೊತೆಗೆ ಬಿಚ್ಚಾಲಮ್ಮ ದೇವಸ್ಥಾನ ಅನ್ನೋ ಇನ್ನೊಂದು ದೇವಸ್ಥಾನನೂ ಕಾಣ್ತು. ಈ ದೇವಸ್ಥಾನದ ವಿಶೇಷ ಅಂದರೆ ಇಡೀ ದೇವಸ್ಥಾನದ ಕಟ್ಟಡನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋ ಅನ್ನೋದು. ಇದೆಲ್ಲದ್ರ ಜೊತೆಗೆ ನಾನು ಕಂಡಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ. ರಾಯರ್ ತಪಸ್ ಮಾಡಿದ ಗುಹೆ. ತಪಸ್ ಮಾಡಿದಾಗ ಆಂಜನೇಯ ಸ್ವಾಮಿ ಪಂಚಮುಖಿಯಾಗಿ ದರ್ಶನ ಕೊಟ್ಟ ಅಂತ ಇಲ್ಲಿನ ಐತಿಹ್ಯ ಹೇಳುತ್ತೆ. ಒಂದು ಚಿಕ್ಕ ಬೆಟ್ಟ, ಗುಹೆಯೊಳಗೆ ದೇವಾಲಯದ ಗರ್ಭಗುಡಿ. ಇದೇ ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಸುತ್ತಲೂ ವಿಜ್ಞಾನಕ್ಕೆ ನಿಲ್ಕದೇ ಇರೋ ಕೆಲವೊಂದು ಸಂಗತಿ ಇತ್ತು. ಇದೆಲ್ಲ ಕಾಂಬತಿಗೆ ದೇವ್ರ ಪವಾಡನೇ ಅನ್ಸುತ್ತೆ. ಕಲ್ಲಿನ ಪುಷ್ಪಕ ವಿಮಾನ, ಕಲ್ಲಿನ ಹಾಸಿಗೆ ದಿಂಬುಗಳು ಕಾಂಬತಿಗೆಲ್ಲ ಭಾರಿ ಆಶ್ಚರ್ಯ ಆಯ್ತು. ದೇವ್ರ ಪವಾಡ ಅಲ್ಲದೆ ಇದು ಮತ್ತಿನ್ನೇನು ಅನ್ಸುತ್ತೆ. ಯಾವುದೇ ಸ್ಥಳಕ್ಕೆ ಹೋದ್ರೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋ ನಾನು ರಾಯರ ಸನ್ನಿಧಿಲಿ ಮಾತ್ರ ಕಳೆದೋದೆ ಅಂತಲೇ ಹೇಳಕ್ಕೆ. ಆದರೂ ಏನೇ ಹೇಳಿ ಜೀವನ ಮಾತ್ರ ಪಾವನ ಆಯ್ತು ಇಂಥ ಒಂದು ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು.